ನನ್ನ ಮಗಳು ಅವಳಿಗೆ ಮದುವೆ ಮಾಡಿದಾಳೋ ಇಲ್ವೋ ಗೊತ್ತಿಲ್ಲ, ಅವಳು ಹೇಗಿದ್ದಾಳೋ ಏನೋ ಅದೂ ಗೊತ್ತಿಲ್ಲ. ನಿನ್ನಲ್ಲಿ ನನ್ನ ಮೊಮ್ಮಗಳು ನೋಡ್ತಾ ಇದ್ದೀನಿ. ಇನ್ನು ಮಾತಾಡು ಬ್ರಾಕೆಟ್ ಹೊರಗಡೆ ಮಾತುಗಳನ್ನು ಅವ್ರು ಆಡ್ತಾರೆ. ಏನು ಫೋನ್ ನಮ್ಮದು, ಮಾತು ಮುಗಿದ ಮೇಲೆ ವಾಪಸ್ ಕೊಡಬೇಕು. ಹೇಳಿ ಅತ್ತೆ. ನಾನು ಹರಣಿ ಜೊತೆಲೇ ಇದ್ದೀನಿ. ಮುಹೂರ್ತದ ವಿಷಯ ಮಾತಾಡೋಕೆ ಬಂದೆ. ಓಹೋ ಹೇಳಿ ಸರೋಜಿನಿ ಅವರೇ, ಸಿಕ್ತಾ ಮುಹೂರ್ತ? ಹೌದು ನಾಗಮಣಿ ಅವರೇ, ಬರೋ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಒಳ್ಳೆ ಮುಹೂರ್ತ ಇದೆ. ನಿಶ್ಚಿತಾರ್ಥ ಮಾಡಿಬಿಡೋಣವಾ? ಅದಕ್ಕೇನಂತೆ, ನಿಶ್ಚಿತಾರ್ಥ ಬಿಟ್ಟು ನೇರ ಮದ್ವೆನೇ ಇಟ್ಕೊಂಡ್ಬಿಡಲ್ವಾ ಹೇಳಿ, ನಾನು ಅದಕ್ಕೂ ರೆಡಿ. ನಾಗಮಣಿ ಅವರೇ, ಒಂದು ಮೆಟ್ಲು ಹತ್ತದ ಮೇಲೆ ಇನ್ನೊಂದು ಮೆಟ್ಲು ಹತ್ತಬೇಕು. ಒಮ್ಮೆಲೆ ಕೊನೆ ಮೆಟ್ಲಿಗೆ ಕಾಲಿಟ್ರೆ ಮುಗ್ಗುರಿಸ್ತೀವಿ ಅಲ್ವೇ? ನಿಮ್ ವಿಲ್ ಪ್ರಕಾರ ಹರಿಣಿ ಅರ್ಜುನ ಮದುವೆ ಆದ್ರೆ ಆಸ್ತಿಲ್ ಪಾಲು. ಹಾಗಾಗಿ ನನ್ಗೆ ಈ ಎಂಗೇಜ್ಮೆಂಟ್ ಮುಖ್ಯ ಅಲ್ಲ ಬಿಡಿ. ಅಂದ್ರೆ ನಿಶ್ಚಿತಾರ್ಥದ ದಿನ ಒಪ್ಪಿಗೆ ಅಂತ ಆಯ್ತು. ಹರಣಿನಾ? ಇದು ನನ್ನ ಪಕ್ಕದಲ್ಲೇ ಇದ್ದಾಳೆ, ಮಾತಾಡಿಸ್ತೀಯ ನಾಗಮಣಿ? ಅಪ್ಪನೇ ಮಾಡಿದಿರಲ್ಲ ಸರೋಜಿನಿ ಅವರೇ, ಕೊಡಿ ಮಾತಾಡ್ತೀನಿ. ನಿನ್ನ ಭಾವಿ ಅತ್ತೆ ಮಾತಾಡ್ಬೇಕಂತೆ. ಹಲೋ ಅಮ್ಮ. ನೋಡಮ್ಮ ಹರಿಣಿ, ನೀನ್ ನಮ್ಮ ಮನೆಗೆ ಸೇರ್ಬೇಕು ಅಂತ ದೇವ್ರು ಎಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡಿದಾನೆ. ನನಗೂ ಹಾಗೆ ಅನಿಸ್ತಿದೆ ಅಮ್ಮ. ನಾನು ಈಗ ತಾನೇ ಸರೋಜಿನಿ ಅವ್ರಿಗೆ ಹೇಳ್ತಾ ಇದ್ದೆ ನಿಶ್ಚಿತಾರ್ಥ ಬೇಡ ಅಂತ. ಅಮ್ಮ ಹಾಗಲ್ಲಮ್ಮ, ನೇರವಾಗಿ ಮದ್ವೆನೇ ಇಟ್ಕೊಂಡ್ಬಿಡಣ ಅಂತ. ಆದಷ್ಟು ಬೇಗ ನಮ್ಮ ತುಂಬು ಕುಟುಂಬಕ್ಕೆ ಸೇರ್ಕೊಂಡ್ಬಿಡು ಕಂದ. ತುಂಬಾ ಖುಷಿ ಆಯ್ತು ಅಮ್ಮ, ನನ್ನನ್ನು ನೀವು ಇಷ್ಟೊಂದು ಹಚ್ಕೊಂಡಿರೋದು. ನೀನು ಅಂತವಳೆ ಬಿಡಮ್ಮ. ನಮ್ಮ ಮನೆ ಬಾಗ್ಲು ನೀನ್ ಯಾವಾಗ ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯೋ ಅಂತ ಕಾಯ್ತಾ ಇದೆ. ಬೇಗ ಬರ್ತೀನಮ್ಮ. ನನಗೂ ಆ ಮನೆಗೆ ಬರಬೇಕು ಅಂತ ತುಂಬಾ ಕಾತರ ಇದೆ. ಆಯ್ತು ಮಗಳೇ, ಸಮಯ ತುಂಬಾ ಕಡಿಮೆ ಇದೆ, ಬೇಗ ಬೇಗ ತಯಾರಿ ಮಾಡಬೇಕು. ಸರೋಜಿನಿ ಅವ್ರಿಗೆ ಫೋನ್ ಕೊಡ್ತೀಯಾ? ಸರಿ ಅಮ್ಮ. ಮಾತಾಡ್ತೀಯ ನಾಗಮಣಿ? ಸಂತೋಷ ಆಯ್ತಾ ಸರೋಜಿನಿ ಅವರೇ? ಸರಿ, ಬೇಗ ನಾಟಕದ ಕ್ಲೈಮ್ಯಾಕ್ಸ್ ಬರೆದು ಬಿಡಿ. ತುಂಬಾ ದಿನ ಕಾಯೋದು ಕಷ್ಟ ಆಗತ್ತೆ. ಆಯ್ತಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಶುಕ್ರವಾರ ನಿಶ್ಚಿತಾರ್ಥದ ತಯಾರಿ ಆಗಲಿ. ಆಯ್ತಾಯ್ತು. ಆಯ್ತು. ನಿನಗೂ ಬೇಕಿತ್ತ ದ್ರವ? ನಿನಗೆ ಬರೀ ದ್ರವದ್ದೇ ಚಿಂತೆ ಅಲ್ಲ. ನಿಂಗೆ ಒಂದು ಬಿಸ್ನೆಸ್ ವಹಿಸ್ಕೊಡ್ತೀನಿ ಅಂದಿದ್ರು, ಅದ್ರ ಮಾತಿಲ್ಲ. ನನಗೆ ದಳವಾಯಿ ಆರ್ಗನೈಸೇಷನ್ ಅಲ್ಲಿ CEO ಮಾಡ್ತೀನಿ ಅಂದಿದ್ರು, ಅದ್ರ ಸುದ್ದಿನೇ ಇಲ್ಲ. ತುಂಬಾ ಗಂಡಸಿನ ತರ ಮಾತಾಡ್ತಿದೆಯಲ್ಲೋ ಮಗನೇ. ಏನ್ ಹಾಗಂದ್ರೆ? ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ತತ್ವದ ಬಗ್ಗೆ ಹೇಳಿದೆ ಅಷ್ಟೇ. ಉಂಡ್ಕೊಂಡು ತಿನ್ಕೊಂಡು ನೆಮ್ಮದಿ ಆಗಿದೆಯಾ ಮನೆಯಲ್ಲಿ? ಇದ್ಬಿಡೋ. ಅವ್ರು ಬಯಸ್ದಾಗೆ ನಾಟಕ ಆಡ್ತಿದ್ದೀನಲ್ಲ, ಈಗ ಅವ್ರು ಮಾತು ಕೊಟ್ಟ ಹಾಗೆ. ಮೌಜಿ, ಡೈಲಾಗ್ ಕರೆಕ್ಷನ್ ಇದೆ, ಅದು ವಿಲ್ ಬರ್ದಂಗೆ ಅಂತ ಆಗ್ಬೇಕು. ಬಿಲ್ ಬರ್ಸ್ದ ಹಾಗೆ ನಿಮಗೆ ಕಂಪ್ನಿ ವಹಿಸ್ಕೊಟ್ಟು ನನಗೆ ಕೆಲಸ ಕೊಡ್ಬೋದಲ್ಲ. ನಾಯಿಗೆ ಮೂಳೆ ಹಾಕ್ಬಿಟ್ರೆ ಬೇರೆ ಕಡೆ ಗಮನ ಇರಲ್ಲ. ನಮಗೆ ಬೇಕಾದ್ದು ಕೊಟ್ಬಿಟ್ರೆ ನಾವು ಯಾರು ನಾಟಕ ಮಾಡಲ್ಲ. ಅದು ತಾಯಿ ದೇವರಿಗೆ ಗೊತ್ತಿದೆ.
ಓ ಹಾಗ ಏನ್ ಗನ್ಸೋ, ನಾಯಿ ಅಂತೆಲ್ಲ ಬೈತಾ ಇದ್ರು ಒಂದ್ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ಲ. ಏನ್ ಕಿತ್ತಾಡ್ತಾರಲ್ವಾ ಮಗ ಅಣ್ಣ ಅವನ್ ಹೆಂಡತಿ, ಏನಂದ್ರೆ ನಮ್ಮ ಆಗಿರ್ಬೇಕಲ್ವಾ? ಏನು ಕರೆಕ್ಟಾಗಿ ಹೇಳಿದ್ರಿ ಯಜಮಾನ್ರೆ ನೀವು. ಯಜಮಾನ್ರೆ, ನಿಮ್ಮ ಅಪ್ಪಾಜಿ ಹೇಳ್ದಂಗೆ ಸ್ವಾಭಿಮಾನ ಅನ್ನೋದು ನನ್ನಲ್ಲೂ ಸತ್ತಿರೋದ್ರಿಂದಾನೆ ನಮ್ಮ ಪೇರ ತುಂಬ ಚೆನ್ನಾಗಿರೋದು. ಏನಂದ್ರೆ? ನಾನು ಒಂಥರ ಈ ನೀರಿನಂತೋನು ಯಾವ ಪಾತ್ರೆಗೆ ಹಾಕಿದ್ರು ಆ ಶೇಪ್ಗೆ ಕರೆಕ್ಟಾಗಿ ಹೊಂದ್ಕೋತೀನಿ ಅಂತ ಹೇಳಿದೆ. ಓ ಹಾಗಾ, ಸರಿ ಮಗ. ಅಯ್ಯೋ, ಎಲ್ಲಾರ್ಗಿ ಇಂಥ ಹೆಂಡ್ತಿನೇ ಸಿಗ್ಲಪ್ಪ, ಯಾಮಾರ್ಸೋಕೆ ಈಸಿ ಆಗತ್ತೆ. ಏನಂದ್ರೆ? ಏನಿಲ್ಲ, ನಂಗೆ 7 ಜನ್ಮಕ್ಕೆ ನೀವೇ ನನ್ನ ಯಜಮಾನ್ರಾಗಿ ಸಿಗ್ಬೇಕು ಅಂತ ಅವನಲ್ಲಿ ಬೇಡ್ಕೊಂಡೆ. ಓಕೆನಾ? ಹಾಂ, ಥ್ಯಾಂಕ್ ಯು, ಫಿಕ್ಸ್. ಓಕೆ ಮಗ, ನಂಗೆ ತುಂಬಾ ಬೋರ್ ಆಗ್ತಾ ಇದೆ, ಸಿನಿಮಾಗೆ ಹೋಗೋಣವಾ? ಅಯ್ಯೋ, ಸಿನಿಮಾನ? ಅಯ್ಯೋ, ನನ್ನ ನೀವು ಮನೆ ಅಳಿಯನ್ನಾಗಿ ಕರ್ಕೊಂಡು ಬಂದಾಗಿಂದ ಒಂದೇ ಒಂದು ಸಾರಿ ಸಿನಿಮಾಗೆ ಹೋಗೋಣವಾ ಅಂತ ಕೇಳಿಲ್ಲ. ಇವತ್ತಿಷ್ಟು ಪ್ರೀತಿಯಿಂದ ನೀವು ಕೇಳ್ತೀರಾ ಅಂತ ಅಂದರೆ ನಾನು ಬೇಡ ಅಂತೀನಾ? ಹೋಗೋಣ ಯಜಮಾನ್ರೆ. ಹೌದೌದು, ನಾನು ಬರ್ತೀನಿ. ಯಾಕೆಂದ್ರೆ ನಾಟಕ ಆಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ನರ್ಮದಾ, ನೀನು ನಿನ್ನ ಗಂಡನ ಜೊತೆ ಸಿನಿಮಾ ನೋಡಕ್ ಹೋಗು. ಒಂದೇ ಕುಟುಂಬದವ್ರಂತ ನಾಟಕ ಆಡಕ್ಕ ಚಲೋ ಆಕತಿ. ಇಲ್ಲ, ನಾನು ಹೋಗಲ್ಲ. ನನ್ ಮಗನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು. ನೀನ್ ಬಂದ್ರೆಷ್ಟು ಬಿಟ್ರೆಷ್ಟು, ನೀನ್ ಬರ್ದೆ ಹೋದ್ರೆ ಅಲ್ಲೇನ್ ಸಿನಿಮಾ ಹಾಕಲ್ವಾ? ನಡೀರಪ್ಪ. ಓಕೆ, ಗುಡ್ ಬ್ರೋ. ಅಲ್ಲ ನರ್ಮದಾ, ನೀನರ ತಗ್ಗಿ ಬಗ್ಗೆ ಹೊಂದ್ಕೊಂಡು ನಡೆದ್ರ ಬಾಳ್ ಚಲೋ ಆಕತಿ. ಗಂಡ ಇಂತಿ ದೂರ ಆದ್ರ ಚಲೋನ, ಮಗನ ಸಲುವಾಗಿ ಹೊಂದ್ಕೊಂಡಿರು, ಚಲೋ ಆಕತಿ. ಗಾಯ ಆಗಿರೋದು ನನಗೆ, ಅದ್ರ ನೋವೇನು ಅಂತ ನನಗ್ ಗೊತ್ತು. ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ. ಏನಂದ್ಲಕ್ಕೆ? ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಬಾಯ್ ಮುಚ್ಕೊಂಡಿರೋ ಒಂದು. ಹಂಗಂದ್ಲ? ಬರಬ್ಬರೇ ಅಂದ್ಲ ಬಿಡ. ಬಾರಪ್ಪ ಇಲ್ಲ. ಏನ್ ಜಾನಕಮ್ಮ? ಅಲ್ಲ, ಸಿನಿಮಾಕ್ಕೆ ಹೋಗ್ತೀನಿ ಅಂತ ಹೋಗಿದ್ದೆ, ವಾಪಸ್ ಯಾಕೆ ಬಂದೆ? ಅದ್ಯಾವುದೋ ಹೊಸ ಸಿನಿಮಾ ಅನ್ಕೊಂಡು ಹೋಗಿದ್ದೆ. ಕೊನೆಗೆ ನೋಡಿದ್ರೆ ನಾನು ನೋಡಿರೋ ಹಳೆ ಸಿನಿಮಾ, ಅದಕ್ಕೆ ನೀವೇ ಹೋಗಿ ಅಂತ ಹೇಳ್ಬಿಟ್ಟು ಬಂದೆ. ಹೌದಾ? ಮತ್ ನಾ ಇಲ್ಲಿ ಜಗಳ ಮಾಡ್ಕೊಂಡ್ ಬಂದೇನೋ ಅನ್ಕಂಡೆ. ನನಗೆ ಅದೇ ಕೆಲಸ ನೋಡು.
ಬರಬ್ಬರೇ ಆತು ಬಿಡ. ಹರಿಣಿ, ಅರೆ ಮೇಡಮ್ ನೀವಾ? ಬನ್ನಿ ಕೂತ್ಕೊಳ್ಳಿ. ಅಲ್ಲ ನೀವ್ಯಾಕೆ ಬರೋ ಕಷ್ಟ ತಗೊಂಡ್ರಿ? ನನ್ಗೆ ಹೇಳಿದ್ರೆ ನಾನೇ ಬರ್ತಿದ್ದೆ. ಮೇಡಮ್ ಮೇಡಮ್ ಏನಾಯ್ತು? ಏನು ಅಂತ ಏನು ಹೇಳಲಿ? ಬೇಜಾರು ಮಾಡ್ಕೋತೀಯೋ ಏನೋ, ನೊಂದ್ಕೋತೀಯ? ಏನು ವಿಷಯ ಅಂತ ಹೇಳಿ ಮೇಡಮ್. ಏನಾದರೂ ನೋವು ಕೊಡೋ ಅಂಥದ್ದಾ? ಅವತ್ತು ನಾವು ನಾಗಮಣಿ ಮನೆಗೆ ಹೋಗಿದ್ವಲ್ಲ, ಹಾಗೇನು ಕೇಳಲಿಲ್ಲ. ಈಗ ಒಂದೊಂದೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನು ಡಿಮ್ಯಾಂಡು? ಕಾರು, ಕ್ಯಾಶು ಇಂಥದ್ದೆಲ್ಲ. ಹುಡುಗಿ ಮೈ ಮೇಲೆ ತುಂಬ ಬಂಗಾರ ಇರಬೇಕು, ಅಗ್ಲಗ್ಲದು ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಇರಬೇಕು, ಇಂಥವು. ಎಂಗೇಜ್ಮೆಂಟಿಗೆ ಇಷ್ಟೆಲ್ಲ ಕೇಳ್ತಾರೆ ಅಂದರೆ ನಾಳೆ ಮದುವೆಗೆ ಇನ್ನೇನೇನು ಕೇಳ್ತಾರೋ? ಆ ಥರ ಎಲ್ಲ ಇದ್ದರೆ ಬೇಡ ಬಿಡಿ ಮೇಡಮ್. ನನ್ನ ಪರಿಸ್ಥಿತಿ ಏನು ಅಂತ ಅವ್ರಿಗೆಲ್ಲ ಗೊತ್ತಿದೆ. ಗೊತ್ತಿದ್ದು ಹೀಗಂತಾರೆ ಅಂದರೆ ಹಾಗಾದರೆ ಬೇಡ ಅನ್ಬಿಡ್ಲ? ಅಯ್ಯೋ ದೇವ್ರೆ, ಎಲ್ಲ ಚೆನ್ನಾಗೇ ಆಗ್ತಾ ಇತ್ತಲ್ಲಪ್ಪ. ಇವರು ಬಿಟ್ಬಿಡೋಣ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಏನು ಮಾಡೋದು? ನನಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಹರಿಣಿ, ಸರಿ ಮೇಡಮ್. ನೋಡು, ನನಗೆ ತುಂಬ ತಲೆ ನೋವ್ತಾ ಇದೆ. ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡಿಕೊಡು, ಕುಡಿದ್ಬಿಟ್ಟು ಹೊರಟೋಗ್ತೀನಿ. ಹಾಂ ಹಾಂ. ಕುಮಾರ್, ನಾನು ಹೇಳಿದ ಹಾಗೆ ಮಾಡು, ಸದ್ದು ಮಾಡಬಾರ್ದು. ಆಯ್ತು. ಹುಡುಗಿ ಮೈ ಮೇಲೆ ತುಂಬ ಬಂಗಾರ ಇರಬೇಕು, ಅಗ್ಲಗ್ಲದು ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಇರಬೇಕು. ಹಾಗಾದರೆ ಬೇಡ ಅನ್ಬಿಡ್ಲ? ಅಲ್ಲಿಡು. ಏನು ಸಂತೋಷನಾ? ಅಲ್ಲ ಮೇಡಮ್, ಇದೆಲ್ಲ ಏನು? ಇದೆಲ್ಲ ಏನಾ? ಜ್ಯುವೆಲ್ಸು, ಸಾರಿ, ಅದು ಇದು ಎಲ್ಲನೂ. ನಾಳೆದು ಎಂಗೇಜ್ಮೆಂಟ್ಗೆ ನನ್ನ ಕಡೆಯಿಂದ ಸಣ್ಣ ಗಿಫ್ಟ್ ಅನ್ಕೋ. ಎಂಗೇಜ್ಮೆಂಟಾ? ಮತ್ತು ಅವಾಗಲೇ ಬೇಡ. ಇಷ್ಟೆಲ್ಲ ಯಾಕೆ ತರಕೋತ್ರೆ? ಯಾಕೆ ಏನು ಅಂತ ಏನು ಕೇಳಬಾರ್ದು. ನಿನಗೆ ಇಷ್ಟ ಆಯ್ತಾ ಅದನ್ನು ಹೇಳು. ಬಾ ಕೂತ್ಕೋ. ನನ್ನ ಮೊಮ್ಮಗಳಾಗಿದ್ರೆ ಇದೆಲ್ಲ ಮಾಡ್ತಾ ಇರ್ಲಿಲ್ವಾ? ತಗೋ ತಗೋಮ್ಮ. ಹರಿಣಿ, ಹರಿಣಿ. ಓ ಅಮ್ಮ, ನಮಸ್ತೆ. ನಮಸ್ತೆ ಅಕ್ಕ, ನೋಡಕ್ಕ ಇಲ್ಲಿ ಎಂಗೇಜ್ಮೆಂಟ್ಗೆ ಅಂತ ಎಷ್ಟೊಂದು ಸೀರೆಗಳು ಒಡವೆಗಳನ್ನೆಲ್ಲ ತಂದ್ಬಿಟ್ಟಿದ್ದಾರೆ.
ಅಮ್ಮ ನಮಸ್ತೆ. ಅಕ್ಕ ನೋಡಕ್ಕ ಇಲ್ಲಿ ಎಂಗೇಜ್ಮೆಂಟ್ಗೆ ಅಂತ ಎಷ್ಟೊಂದು ಸೀರೆಗಳು ಒಡವೆಗಳನ್ನೆಲ್ಲ ತಂದ್ಬಿಟ್ಟಿದ್ದಾರೆ. ಅಮ್ಮ ಒಂದ್ ನಿಮಿಷ ಬರ್ತೀನಿ. ಮೇಡಮ್ ಯಾಕೆ ಇದನ್ನೆಲ್ಲ ತರಕ್ ಹೋಗಿದ್ರಿ? ಅದೆಲ್ಲ ಕೇಳಬಾರ್ದು ಅಂತ ಹೇಳದ್ನ. ನನ್ನ ಮನೆ ಮಗಳನ್ನ ಇನ್ನೊಂದು ಮನೆಗೆ ಕಳಿಸ್ತಾ ಇದ್ದೀನಿ. ಇದೆಲ್ಲ ನಿನ್ನ ಹತ್ರ ಇಲ್ಲ ಅಂತ ಹೀಯಾಳಿಸಿ ತಂದಿದ್ದಲ್ಲ, ನನ್ನ ಮೊಮ್ಮಗಳಿಗೆ ನಾನ್ ತಂದಿದ್ದು. ಅವ್ರು ಡಿಮ್ಯಾಂಡ್ ಮಾಡಿದ್ದ ಇವೆಲ್ಲ? ಚಚೆ, ಅವರೇನು ಕೇಳಲೇ ಇಲ್ಲ ಪಾಪ. ನಾನೇ ಸುಮ್ಮನೆ ನಾಟಕ ಆಡ್ದೆ. ನಿನ್ನ ನೋಯಿಸ್ಬೇಕು ಅಂತಲ್ಲ, ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ಮೊದಲು ನೋವು ಕೊಟ್ಟು ಆಮೇಲೆ ನಗು ಕೊಡು, ಆಗಲೇ ನಗುವಿನ ಬೆಲೆ ಗೊತ್ತಾಗೋದು ಅಂತ. ಬೇಜಾರಾಯ್ತಾ? ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ಅಯ್ಯೋ, ಇದನ್ನೇ ಎಷ್ಟು ಸಲ ಕೇಳ್ತೀಯ. ನೀನು ನೋಡಿದ್ರೆ ಪ್ರೀತಿಸ್ಬೇಕು ಅಂತ ಅನಿಸುತ್ತೆ, ನೀನು ಸಂತೋಷವಾಗಿರೋದನ್ನು ನೋಡಬೇಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡಬೇಕು ಅಂತ ಅನಿಸುತ್ತೆ. ಮಗ ಇಲ್ಲೋಡು, ಒಂದ್ ಸೂಪರ್ ಆಗಿರೋ ಗೇಮ್ ಡೌನ್ಲೋಡ್ ಮಾಡಿದ್ದೀನಿ. ಹಾ, ಈ ಮನೆಯಾಗ ಬಂದ್ರೆ ಒಳ್ಳೆ ಸೋಂಬೇರಿ ಕಟ್ಟೆಗೆ ಬಂದಂಗ ಆತದ ನೋಡು. ಅಲ್ಲ, ಯಾರಿಗಾದ್ರೂ ದುಡ್ಕೊಂಡ್ ತಿನ್ಬೇಕು ಅಂತ ಬುದ್ಧಿ ಗಿದ್ದಿ ಏನಾರ ಆಯ್ತಾ ನೋಡು. ತೋ ಕೊಡ್ಸೋರ್ಗೆ ಹಾಸಿಗೆ ಹಾಸ್ಕೊಟ್ರೆ ಸುಮ್ಮನೆ ಇರ್ತಾರಾ? ದುಡ್ಡು ಕೊಟ್ಟು ಕೂತ್ಕೊಂಡು ತಿನ್ನು ಅಂದ್ರೆ ನಮ್ಮ ನಾಗಮಣಿ ನಾಟಕ ಕಂಪನಿ ಸುಮ್ಮನೆ ಇರ್ತಾ? ಆಯ್ತಾ ನಿಮ್ದು? ಬ್ರಾಕೆಟ್ಸ್ ಒಳಗಿನ ಮಾತು ಸಾಕು. ಬಾಲರಾಜ, ಪೆನ್ನು ಪೇಪರ್ ತಗೋ. ಪೆನ್ನು ಪೇಪರಾ? ಯಾಕ್ರವ? ನಾಟಕದ ಮನೇಲಿ ನಿಜವಾಗ್ಲೂ ನಿಶ್ಚಿತಾರ್ಥ ನಡೀತಾ ಇದೆ. ಅದಕ್ಕೆ ತಕ್ಕಂತೆ ನಮ್ಮೆಲ್ರು ಗೆಟಪ್ಪು ಸೆಟಪ್ಪು ಬೇಡವಾ? ಐತೆರಿ ಇಟ್ಮೇಲೆ ಅವ್ರೆ ಕಾಯ್ ಬಿತ್ತು ಅಮ್ಮವ್ರ ಖಜಾನೆ ಮೇಲೆ ಖರ್ಚು. ಬಾಲರಾಜು, ಅವ್ರು ಹೇಳೋದು ಖರೆ ಐತೆ. ನಿಶ್ಚಿತಾರ್ಥ ಅಂದ್ಮೇಲೆ ಈ ಬಟ್ಟಿ ಬರೀ ಬಂಗಾರ ಸಾಮಾನು ಏನೋ ಬ್ಯಾಡನು. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಜಾನು, ನೀನು ಹಾಳಾಗ್ ಹೋದ್ಯಾ? ಸತ್ಯ ಹೇಳಿದ್ರೆ ಆಕೆಗೆ ಬೈಯೋ ಹಂಗೆ ನಮ್ಗೆ ಯಾಕೆ ಹೇಳ್ತೀರಾ ಮಾವಯ್ಯ? ನಾಟಕದ ಎಂಗೇಜ್ಮೆಂಟ್ ಓಕೆ, ಹಂಗಂತ ನಾವು ಭಿಕಾರಿಗಳ ತರ ಇರಕ್ಕಾಗತ್ತೀಯೇ? ಯಾರಿಗೆ ಏನು ಕೊಡಿಸ್ತೀಯೋ ಬಿಡ್ತೀಯೋ ಬಾಲರಾಜ, ಈ ನಮ್ಮ ಮಿಸ್ಟರ್ ಎಸ್ ಮೂರ್ತಿಗೆ ಒಂದು ಜೊತೆ ಬಳೆ, ಒಂದು ಚೂಡಿದಾರ್ ಕೊಡಿಸ್ಬಿಡು. ಹಾಕ್ಕೊಂಡು ಹೆಣ್ಮಕ್ಳ ಜೊತೆ ಇವರು ಡ್ಯಾನ್ಸ್ ಮಾಡಲಿ. ಹಾಂ, ಕರೆಕ್ಟ್. ಈ ಮನೆ ಸೊಸೆಯಾಗಿ ಏನದು, ಈ ಮನೆ ಅಳಿಯನಾಗಿ ನಮ್ಗೆ ಅಷ್ಟು ಬೇಡ ಅಂದ್ರೆ ಹೆಂಗೆ? ನಮಗೆ ಇದು ಬಳೆ ಕ್ಯಾನ್ಸಲ್ ಮಾಡಿ ಬಾಲರಾಜ್ ಅವರೇ. ಅದ್ರ ಬದಲಿಗೆ ಇದು ಬ್ರಾಸ್ಲೆಟ್ ಇರಲಿ. ಹಾಂ, ನೋಡಪ್ಪ, ನನಗೆ ಒಂದು ಬ್ರ್ಯಾಂಡೆಡ್ ಶೇರ್ವಾನಿ, ಬ್ರ್ಯಾಂಡೆಡ್ ವಾಚು, ಮತ್ತೆ ಒಂದು ಬ್ರ್ಯಾಂಡೆಡ್ ಚಪ್ಪಲಿ ಇರಲಿ. ಬ್ರ್ಯಾಂಡೆಡ್ ಒಳ ಉಡುಪುಗಳು ಬೇಡವೆ? ಹಾ, ಅದು ಅದು ಬೇಡ. ಮಗನೇ, ನಿಶ್ಚಿತಾರ್ಥ ನಿನ್ನ ತಮ್ಮನಿಗೆ. ನಿನ್ನ ಮದುವೆನೂ ಆಯ್ತು, ಕಿತ್ಕೊಂಡು ತಿಂದಿದ್ದು ಆಯ್ತು. ಸುಮ್ಮನಿರ್ತೀರ ಎಲ್ರು? ಬಾಲರಾಜ, ಗಂಡು ತಲೆ ಹೆಣ್ಣು ತಲೆ ಎಣಿಸ್ಕೊ. ಗಂಡಸರಿಗೆಲ್ಲ ಸಿಲುಕ್ ಜುಬ್ಬ ಸಿಲುಕ್ ಪಂಚೆ, ಹೆಂಗಸರಿಗೆಲ್ಲ ಜರ್ತಾರಿ ರೇಷ್ಮೆ ಸೀರೆ, ಒಂದು ಜೊತೆ ಚಿನ್ನದ ಬೆಂಡೋಲೆ, ಒಂದು ಜೊತೆ ಕೈಗೆ ಬಂಗಾರದ ಬಳೆ. ನನಗೂನ ಕರ್ಮಕ್ಕೆ ನೀನು ನನ್ನ ಅಕ್ಕ. ಯಾಕಿದೀಯ ಪಕ್ಕ? ಹೆಚ್ಚಿಗೆ ಮಾತಾಡಿದ್ರೆ ಉದುರಿಸ್ಬಿಡ್ತೀನಿ ನೀನು ಪೊಕ್ಕ. ಬರಬ್ಬರೇ ಆತ್ ನೋಡು. ಮತ್ ನನಗ್ ಬ್ಯಾಡನು? ನಾಟಕ ಚಲೋ ಮಾಡ್ಬೇಕ ಬ್ಯಾಡ ನಾನು? ಬಂಗಾರ ಅಂದ್ರೆ ನಿನ್ನಂತ ಯೌವನ ಕಳೆದಿರೋ ಹೆಣ್ಣು ಕೂಡ ಬಾಯಿ ಬಿಡುತ್ತೆ ನೋಡು ಜಾನು. ತಾಯಿ ದೇವರ ಮೇಲಿದ್ದ ನಿಯತ್ತು ಎಲ್ಲಿಗೆ ಹೋಯ್ತು? ಬರಬ್ಬರೇ ಆತ್ ನೋಡು. ಅಲ್ಲ ರಾಜು, ನಾಳೆ ಅವರು ನನಗಂತಾರ, ಯಾಕ ಬಿಚ್ಚೋಲಿ ಗೌರಮ್ಮನಂಗ ಆಗಿದಿ, ಜಗ ಜಗ ಹೊಳೆಯೋ ಬಂಗಾರ ಸಾಮಾನು ಹಾಕು ಅಂತ ಬೈತಾರ. ಗೊತ್ತಾಯ್ತು ಗೊತ್ತಾಯ್ತು. ಆಸೆಗೆ ಯಾರು ಹೊರತಲ್ಲ, ನಮ್ಮನ್ನಂತೀರ ಕೂತ್ಕೊಂಡು.
ಎಲ್ರಿಗೂ ಬೇರೆ ಬೇರೆ ಕಲರ್ ಸೀರೆನೆ ತಗೊಂಬಾಪ್ಪ. ಆಮೇಲೆ ಒಂದೇ ಕಲರ್ ಆದ್ರೆ ನನಗ್ ಸರಿ ಬರಲ್ಲ. ಈಗ ಸೀರೆ ಉಟ್ಕೊಂಡ್ಲೇಬೇಕಾ? ಛೀ ತೂ ಏನ್ರಿ ದೋಸಯ್ಯ, ನಾಟಕ ಮಾಡ್ತಿದೀವಿ ಅಂತ ಮಾನ ಮರ್ಯಾದೆ ಕಳ್ಕೊಳಕಾಗತ್ತೇನ್ರಿ? ಥೂ ಮಗ, ನೀನೋ ನಿನ್ ತಗಡಿ ಯೋಚನೆನೋ. ನಾನು ಸೀರೆ ಬೇಡ ಗಾಗ್ರಾ ಚೋಲಿ ಬೇಕು ಅಂದಿದ್ದು. ಫುಲ್ ಚಿನ್ನದ ದಾರದಲ್ಲೇ ಎಂಬ್ರಾಯ್ಡ್ರಿ ಮಾಡಿರ್ಬೇಕು. ಅದಕ್ಕೆ ನೀವು ನನ್ನ ಯಜಮಾನ್ರು. ಚಿನ್ನದ ದಾರ. ಓಕೆ ಬಾಲರಾಜು, ಚೆನ್ನಾಗಿ ಡೆಕೋರೇಷನ್ ಮಾಡಿಸೋರ್ನ ಕರೆಸಿ ಮನೆ ಅಲಂಕಾರ ಮಾಡಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ. ಹಲ್ಲಿಡ್ದು ಮಾತಾಡೋ.